ರಾಮನಗರದಲ್ಲಿ ನೈತಿಕ ಪೊಲೀಸ್ ಗಿರಿ ಮತ್ತೆ ಸದ್ದು ಮಾಡ್ತಿದೆ. ಹಿಂದೂ ಯುವಕ ಮುಸ್ಲಿಂ ಯುವತಿ ಬೈಕ್ನಲ್ಲಿ ತೆರಳ್ತಾ ಇದ್ರು. ಈ ವೇಳೆ ರಾಮನಗರದಲ್ಲಿ ಮುಸ್ಲಿಂ ಯುವಕರು ಅಡ್ಡಗಟ್ಟಿ ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಯುವತಿ ಯುವಕನ ಮಾಹಿತಿ ಈವರೆಗೂ ಪತ್ತೆಯಾಗಿಲ್ಲ. ಮುಸ್ಲಿಂ ಯುವಕರು ನಡೆಸಿದ ನೈತಿಕ ಪೊಲೀಸ್ ಗಿರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ಸದ್ಯ ಓರ್ವನನ್ನ ವಶಕ್ಕೆ ಪಡೆದ ರಾಮನಗರ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ. ನರೇಗಾ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿಗೆ ಬೇಲಿ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ನರೇಗಾ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಗ್ರಾಮ ಪಂಚಾಯಿತಿಗೆ ಸಿಬ್ಬಂದಿಯೇ ಬರಲ್ಲ. ಜನರ ಸಮಸ್ಯೆಯನ್ನ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಆಲಿಸಲ್ಲ. ಸಮಸ್ಯೆ ಹೇಳಿದ್ರೂ ಪಿಡಿಒ ಕೇರ್ ಮಾಡಲ್ಲ. ಗ್ರಾಮ ಪಂಚಾಯಿತಿ ಇದ್ದು ಇಲ್ಲದಂತೆ ಆಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಮಾವು ಬೆಳೆಗಾರರಿಗೆ ನಷ್ಟ ಉಂಟಾಗ್ತಾ ಇದ್ದು, ವಿಶ್ವ ಪ್ರಸಿದ್ಧಿ ಮಾವಿನ ತವರು ಅಂತಾನೆ ಖ್ಯಾತಿ ಪಡೆದಿರುವ ಶ್ರೀನಿವಾಸಪುರ ತಾಲೂಕಿನ ರೈತರು ಮಾವಿನ ಬೆಳೆಯನ್ನ ನಂಬಿ ಜೀವನ ಮಾಡ್ತಾರೆ. ಈ ಬಾರಿ ಆರಂಭದಲ್ಲೇ ಮಾವಿನ ದರ ಭಾರಿ ಕುಸಿತ ಕಂಡಿದೆ. 1 ಟನ್ ಮಾವು ಕೇವಲ 3 ರಿಂದ 4 ಸಾವಿರಕ್ಕೆ ಬಿಕರಿಯಾಗ್ತಾ ಇದೆ. ಮಾವು ಕೀಳುವ ಕೂಲಿ ಕಾರ್ಮಿಕರಿಗೆ ಹಾಗೂ ಟ್ರ್ಯಾಕ್ಟರ್ ಬಾಡಿಗೆಗೂ ಕೂಡ ಈ ಹಣವನ್ನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಾವಿನ ತೋಟಗಳಲ್ಲಿ ಫಸಲು ಕೀಳೋದಕ್ಕೆ ರೈತರು ಹಿಂಜರಿತಾ ಇದ್ದಾರೆ. ಕರಾವಳಿ ಭಾಗದ ದೈವಗಳ ಪವಾಡ ಮತ್ತೊಮ್ಮೆ ಸಾಬೀತಾಗಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಮುದ್ರಾಡಿ ಆದಿಶಕ್ತಿ ದೇಗುಲದ ಕಲ್ಕುರ್ಟಿಯಲ್ಲಿ ಮೇ 25ರಂದು ಹುಂಡಿ ಕದ್ದಿದ್ದ ಆಸಾಮಿ ಸಿಕ್ಕಿಬಿದ್ದಿದ್ದಾನೆ. ಕಲ್ಲೂಟಿ ಸನ್ನಿಧಾನದ ಹುಂಡಿ ಕಳ್ಳತನವಾದ ಬಳಿಕ ಧರ್ಮದರ್ಶಿ ಸುಕುಮಾರ್ ದೈವದ ಮೊರೆ ಹೋಗಿದ್ರು. ಈ ವೇಳೆ 10 ದಿನಗಳಲ್ಲಿ ಕಳ್ಳನ ಪತ್ತೆ ಮಾಡೋದಾಗಿ ಕೊರಗಜ್ಜ ದೈವ ಅಭಯ ನೀಡಿತ್ತು. 3 ದಿನಗಳಲ್ಲಿ 2ನೇ ಬಾರಿ ಹುಂಡಿ ಕದಿಯೋದಕ್ಕೆ ಬಂದಾಗ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ದಾವಣಗೆರೆ ಮೂಲದ ಸಲ್ಮಾನ್ ಸೆರೆಯಾದ ಕಳ್ಳ. ಸದ್ಯ ಕಳ್ಳ ಸಲ್ಮಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ. ಬೀದಿ ನಾಯಿಗಳ ಹಾವಳಿಗೆ ಮಂಡ್ಯ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ನಾಯಿ ಕಡಿತದ ಅಂಕಿಅಂಶಗಳು ಬೆಚ್ಚಿ ಬೀಳಿಸ್ತಾ ಇವೆ. ಕಳೆದ 5 ತಿಂಗಳಲ್ಲಿ 8,785 ಮಂದಿಗೆ ನಾಯಿಗಳು ಕಚ್ಚಿವೆ. ನಾಯಿ ಕಡಿತಕ್ಕೆ ಒಳಗಾದವರ ಪೈಕಿ ಬಹುತೇಕ ಮಕ್ಕಳು. ಹೀಗಾಗಿ ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೆ ಪೋಷಕರು ಭಯ ಪಡ್ತಾ ಇದ್ದಾರೆ. ನಾಯಿ ಕಡಿತದಿಂದ ರೇಬಿಸ್ ಉಂಟಾಗುವ ಆತಂಕವಿದ್ದು ಸಮರ್ಪಕ ಔಷಧ ಚುಚ್ಚುಮದ್ದುಗಳ ದಾಸ್ತಾನು ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೂಚನೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.